ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಖುಷಿ ಆರಾಧ್ಯ. ಇವತ್ತು ಬೆಳಿಗ್ಗೆನೆ ನಾವು ಸಿಟಿ ಕಡೆ ಹೊರಟೋ. ಯಾಕೆಂದ್ರೆ ನಮ್ಮ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ 2 ಡೇಸ್ ಮಾತ್ರ ಲೀವ್ ಇರೋದ್ರಿಂದ ನಮ್ದೇನೇ ಕೆಲಸ ಇದ್ರೂ ಸ್ಯಾಟರ್ಡೆ ಸಂಡೇ ಮಾತ್ರ ನಾವು ಹೊರಗಡೆ ಹೋಗ್ಲಿಕ್ಕಾಗೋದು. ಅವಾಗೆ ನಮ್ಗೆ ಅರ್ಧ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೊಡೋಕ್ಕಾಗೋದು. ಸೊ ಹಾಗಾಗಿ ನಾವು ಸಿಟಿ ಕಡೆ ಹೊರಟೋ. ಸ್ವಲ್ಪ ಟ್ರಾಫಿಕ್ ಇತ್ತು, ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋ. ಆದ್ರೂ ಈ ಸಿಟಿ ಸೈಡಲ್ಲೆಲ್ಲ ಟ್ರಾಫಿಕಲ್ಲಿ ಓಡಾಡಬೇಕು ಅಂತ ಅಂದರೆ ಬೈಕಲ್ಲಿ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮ್ಯೂಸಿಯಂ ರೋಡಲ್ಲಿ ಒಂದು ಇಡ್ಲಿ ಗುರು ಅಂತ ಹೇಳ್ಬಿಟ್ಟು ಸ್ಟಾಲ್ ಹಾಕಿದ್ರು, ಸೈಡ್ ಫುಡ್ಡು. ಸೊ ಒಂದ್ಸಲಿ ಟೇಸ್ಟ್ ನೋಡೋಣ, ಚೆನ್ನಾಗಿರ್ಬೋದು, ಸ್ವಲ್ಪ ಜನ ಜಾಸ್ತಿ ಎಲ್ಲ ಇದ್ರು. ಸೊ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಜೊನ್ನೆಯಲ್ಲಿ ಇವರು ಇಡ್ಲಿನ ಕೊಡ್ತಾರೆ. ಸೊ ಮ್ಯೂಸಿಯಂ ರೋಡು ಆಪೋಸಿಟಲ್ಲೇ ಬಸ್ ಸ್ಟಾಪಲ್ಲೇ ಈ ಸ್ಟಾಲ್ ಇರೋದು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡು, ಟೇಸ್ಟ್ ಚೆನ್ನಾಗಿತ್ತು. ಇಡ್ಲಿ ಮತ್ತು ಚಟ್ನಿ ಮಾತ್ರ ಸಕ್ಕತ್ತಾಗಿತ್ತು. ಸೊ ನಾನು ಇನ್ನೊಂದು ಪ್ಲೇಟ್ನ ತೊಗೊಂಡು ತಿಂದೆ. ಅದ್ರ ಜೊತೆಗೂ ಸ್ವಲ್ಪ ಲೆಮನ್ ರೈಸ್ನ ನಾವು ಟೇಸ್ಟ್ ಮಾಡ್ದು. ಅಲ್ಲಿ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ಟು ನಾವು ಅವಲಹಳ್ಳಿಯಲ್ಲಿರೋ ಮಾರುತಿ ಶೋರೂಮ್ಗೆ ಬಂದು. ಏಕೆಂದರೆ ನಾವು ನೆಕ್ಸ್ಟು ಕಾರ್ ಪರ್ಚೇಸ್ ಮಾಡಲಿಕ್ಕಿತ್ತು ಬಿಸ್ನೆಸ್ ಪರ್ಪಸ್ಗೆ. ಸೊ ಹಾಗಾಗಿ ಕೊಟೇಶನ್ ಎಲ್ಲ ತೊಗೊಂಡು ಬ್ಯಾಂಕ್ ಹತ್ರ ಹೋಗೋದಿತ್ತು. ಸೊ ಅದಕ್ಕೆ ಬೇಗನೆ ಸ್ವಲ್ಪ ಬಂದು ಏನಿದೆ ಪ್ರೈಸಸ್ಸು, ಇವಾಗ ಏನು ನೋಡ್ತಿದೆ, ಗಾಡಿ ಯಾವ್ಯಾವ್ದು ಅವೈಲಬಲ್ ಇದೆ ಎಲ್ಲೋ ಬೋರ್ಡ್ಗೆ ಅಂತ ಹೇಳಿಬಿಟ್ಟು ಒಂದ್ಸಲಿ ಎಂಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಶೋರೂಮ್ ಹತ್ರ ಬಂದು. ಸೊ ನಮ್ಮ ಹಸ್ಬೆಂಡು ಸೇಲ್ಸ್ ಎಕ್ಸಿಕ್ಯೂಟಿವ್ ಹತ್ರ ಎಲ್ಲ ಡೀಟೇಲ್ಸ್ನೆಲ್ಲ ತೊಗೊತಾ ಇದ್ರು. ಸೊ ನಾನು ಹಂಗೆ ಅವ್ರ ಹಿಂದೆ ಫಾಲೋ ಮಾಡಿದೆ. ಮತ್ತು ಅವ್ರ ಡೀಟೇಲ್ಸ್ನೆಲ್ಲ ಕೇಳ್ತಾ ಇದ್ರು. EMI ಬೇಸ್ ಹೇಗಿರುತ್ತೆ, ಡೈರೆಕ್ಟ್ ಪರ್ಚೇಸ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದು ರವೆ ರೊಟ್ಟಿ ಹಾಕ್ಕೊಂಡು ತಿನ್ಬಿಟ್ಟು ನಾವು ಮತ್ತೆ ಈವ್ನಿಂಗು ಊರಿಗೆ ಹೊರಟು. ಸೊ ಟೈಮ್ಸು ಸ್ಯಾಟರ್ಡೆ ಸಂಡೇ ನಮ್ಮದು ಓನ್ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ನಮ್ಮ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತೀವಿ. ಸೊ ಹಾಗಾಗಿ ನಾವು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಸೊ ಇನ್ನೂ ಒನ್ ಡೇ ಇದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋದೋ. ಸೊ ಬಿಫೋರ್ ಡೇನೇ ನಮ್ಮ ನಾದಿನಿ ಮಗ ಬಂದಿದ್ದ, ನಮ್ಮ ಲಿಖಿತು. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವನು ಅವತ್ತೇ ಊರಿಗೆ ಹೋಗ್ಬೇಕು ಅಂತ ಇದ್ದ. ಸೊ ಹಾಗಾಗಿ ಅಲ್ಲೇ ಇದ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು 2 ಡೇಸ್ನ ಅಲ್ಲೇ ಕಳೆದು. ಸೊ ಇದು ಸ್ಯಾಟರ್ಡೆ ಸಂಡೇ ವಿಡಿಯೋ ಲಾಗ್ ಆಗಿತ್ತು. ಬಾಯ್.